ಮೊದಲಿಗೆ ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಧರ್ಮಸ್ಥಳ ಕೇಸ್ನಲ್ಲಿ ಈ ಹಿಂದೆ ಇದ್ದಂತಹ ಚಿತ್ರಣವೇ ಬೇರೆ, ಈಗ ಇರುವಂತಹ ಚಿತ್ರಣವೇ ಬೇರೆ, ಮುಂದೆ ಕಂಡು ಬರುವಂತಹ ಚಿತ್ರಣವೇ ಬೇರೆ. ಫ್ರಮ್ ಡೇ ಒನ್ ಧರ್ಮಸ್ಥಳದಲ್ಲಿ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ, ಅಂತೆಕಂತೆಗಳ ಪುರಾಣವನ್ನ ಕಟ್ಟಲಾಗ್ತಾ ಇದೆ ಅಂತ ವರದಿಯನ್ನ ಮಾಡ್ತಾ ಇದೆ. ಈಗ ನೋಡಿ, ನಾವು ಹೇಳದಂತೆಯೇ ಅಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನುವಂಥ ಅನುಮಾನದ ಜೊತೆಗೆ ಆಕ್ರೋಶ ಭುಗಿಲೇಳ್ತಾ ಇದೆ. ಈ ಬುರುಡೆ ಹಿಂದೆ ಈಗ SIT ಟೀಮ್ ಬಿದ್ದಿದೆ. FSL ರಿಪೋರ್ಟ್ ಬಂದ ಮೇಲೆ SITಯಿಂದ ಸಮಗ್ರ ತನಿಖೆ ಶುರುವಾಗುತ್ತೆ. ಇವತ್ತು ಕೂಡ ಅನಾಮಿಕನ ವಿಚಾರಣೆ ಮಾಡುತ್ತೆ SIT ಟೀಮ್. ನಿನ್ನೆ ಸುಮಾರು 7.5 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದಾರೆ. ದೂರುದಾರ ತಂದಿದ್ದಂತಹ ಮೊದಲ ಬುರುಡೆಯ ಬಗ್ಗೆಯೇ ತೀವ್ರ ತನಿಖೆಯನ್ನ ಮಾಡಲಾಗುತ್ತೆ. ಹೇಳಿದ್ನಲ್ಲ, ನಿನ್ನೆ 7.5 ಗಂಟೆಗಳ ಕಾಲ ಮಾರ್ಕ್ಸ್ ಮ್ಯಾನ್ನ ವಿಚಾರಣೆ ಮಾಡುತ್ತೆ SIT ಅಧಿಕಾರಿಗಳ ಪ್ರಶ್ನೆಗಳಿಗೆ ಆ ದೂರುದಾರ ಅನಾಮಿಕ ಸಬ್ಬೀಬಾಗ್ತಾನೆ. SITಯ ವಿಚಾರಣೆಯ ಸಂದರ್ಭದಲ್ಲಿ ತಪ್ಪು ಒಪ್ಪಿಕೊಂಡಿದ್ದಾನಂತೆ ಮಾರ್ಕ್ಸ್ ಮ್ಯಾನ್. ಆತನ ಹಿಂದಿರೋ ವ್ಯಕ್ತಿಗಳ ಹೆಸರನ್ನ ಹೇಳಿದಾನೆ ಅನಾಮಿಕ. ಯಾವಾಗ ಆತನನ್ನ ಆ ಮೂವರು ಕಾಂಟ್ಯಾಕ್ಟ್ ಮಾಡಿದ್ರು, ಯಾವಾಗ ಏನೇನು ಹೇಳಬೇಕು, ಯಾವ ಸಂದರ್ಭದಲ್ಲಿ ಏನೇನು ಹೇಳಬೇಕು, ಕೋರ್ಟ್ ಮುಂದೆ ಏನು ಹೇಳಬೇಕು, SIT ಮುಂದೆ ಏನು ಹೇಳಬೇಕು, ಎಲ್ಲವನ್ನೂ ಕೂಡ ಅವರೇ ಹೇಳ್ಕೊಡ್ತಾ ಇದ್ರು ಅಂತಂದಿದ್ದಾನೆ ಅನಾಮಿಕ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಶಶಿಧರ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ಶಶಿಧರ್, ಧರ್ಮಸ್ಥಳ ಕೇಸ್ ಸಂಬಂಧ ಈ ಹಿಂದೆ ಇದ್ದಂತಹ ಚಿತ್ರಣವೇ ಬೇರೆ, ಈಗಿರುವಂತಹ ಚಿತ್ರಣವೇ ಬೇರೆ, ಈಗ ಮುಂದೆ ಆಗುವಂತಹ ಚಿತ್ರಣ ಹೇಗೆ ಅನ್ನುವಂಥ ಕುತೂಹಲ. ಅದರಲ್ಲೂ ಪ್ರಮುಖವಾಗಿ ಫ್ರಮ್ ಡೇ ಒನ್ ಆತ ತಲೆಬುರುಡೆಯನ್ನು ತಂದಿದ್ನಲ್ಲ, ಆ FSLನ ವರದಿಯ ಅತ್ತ ಎಲ್ಲರ ಚಿತ್ತ ನೆಡ್ತಾ ಇದೆ. ಸೊ ಹಾಗಾಗಿ ತನಿಖೆ ಇನ್ನಷ್ಟು ತೀವ್ರಗೊಳ್ಳುತ್ತೆ, ಯಾವ ಆಂಗಲ್ ಪಡ್ಕೊಳ್ಳುತ್ತೆ ಅನ್ನುವಂಥ ಕುತೂಹಲ. ಸದ್ಯದ ಬೆಳವಣಿಗೆ ಬಗ್ಗೆ ಹೇಳೋದಾದ್ರೆ ಖಂಡಿತ ಶರತ್, ಏನಂತಂದ್ರೆ ಅನಾಮಿಕ ಕೊಟ್ಟಂತ ದೂರಿನ ಹಿನ್ನೆಲೆಯಲ್ಲಿ ಈಗ FSL ಯಾವ ರೀತಿ ಅಂತ ರಿಪೋರ್ಟ್ ಕೊಡುತ್ತೋ ಅದರ ಆಧಾರದ ಮೇಲೆ ಏನು ಈತನ ಅನಾಮಿಕನ ಭವಿಷ್ಯ ನಿಂತಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಯಾಕಂತಂದ್ರೆ ಆತ ಹೇಳಿದ್ದ ಏನಂತಂದ್ರೆ, ನಾನು ಧರ್ಮಸ್ಥಳದಲ್ಲಿ 100ಕ್ಕೂ ಹೆಚ್ಚು ಶವಗಳನ್ನ ಊತಿಟ್ಟಿದ್ದೆ ಅಂತ. ಆತನೇ ತೋರಿಸಿದಂತ ಜಾಗದಲ್ಲಿ ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡಿದ್ರು. ಆತನ ಹೇಳಿದಾಗ ಏನು SIT ಅಧಿಕಾರಿ ಕೇಳಿದಾಗ, ಎಷ್ಟು ಅಡಿ ಆಳದಲ್ಲಿ ಊತಿದ್ರಿ, ಯಾರೆಲ್ಲ ಊತಿದ್ರಿ, ಯಾರು ಸಹಕಾರ ತಗೊಂಡಿದ್ರಿ ಅಂತಾಗ, ಮಾಹಿತಿ ಕೇಂದ್ರದಿಂದ ನನಗೆ ಕಾಲ್ ಬರ್ತಾ ಇತ್ತು, ನಾನು ತಗೊಂಡೋಗಿ ಅಂತ್ಯಕ್ರಿಯೆ ಮಾಡ್ತಿದ್ದೆ ಅಂತ. ಆದ್ರೆ ಆತನಿಗೆ ಕರೆ ಮಾಡ್ತಿದ್ದಂಥವ್ರು ಯಾರು, ಎಷ್ಟಡಿ ಆಳದಲ್ಲಿ ಊತಿದ್ದೆ ಅಂದಾಗ 6 ರಿಂದ 8 ಅಡಿ ಒಳಗಡೆ ಊತಿದ್ದೆ ಅಂತ ಹೇಳಿದ್ದ. ಆದ್ರೆ ಇವತ್ತು SIT ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ಮಾಡ್ಬೇಕಂದ್ರೆ ಬರೀ 6-10 ಅಡಿ ಮಾಡಿಲ್ಲ, 18 ರಿಂದ 20 ಅಡಿ ಆಳವನ್ನ ಗುಂಡಿ ತೋಡಿ ಏನು ಶೋಧ ಕಾರ್ಯಾಚರಣೆ ಮಾಡಿದ್ದಾರೆ. ಕೇವಲ ಆತನ ತೋರಿಸಿದಂತ ಪಾಯಿಂಟ್ ಅಲ್ಲಿ ಮಾತ್ರ ಶೋಧ ಕಾರ್ಯಾಚರಣೆ ಮಾಡಿಲ್ಲ. ಸುಮಾರು ಹೆಚ್ಚು ಕಡಿಮೆ ಒಂದು 20 ರಿಂದ 40 ಅಡಿ ಅಷ್ಟು ಜಾಗದಲ್ಲಿ ಶೋಧ ಕಾರ್ಯಾಚರಣೆ ಮಾಡಿದ್ರು ಕೂಡ ಒಂದೇ ಒಂದು ಸಣ್ಣ ಕುರು ಕೂಡ ಸಿಕ್ಕಿಲ್ಲ. ಇನ್ನೂ ಕೂಡ ಏನು ಈಗ ಒಂದು ಹೊಸ ಪ್ರಶ್ನೆ ಹುಟ್ಟಾಗಿದೆ. ಏನಂತಂದ್ರೆ, ಹೌದು, ಆ ಮಣ್ಣಿನಲ್ಲಿ ಒಂದಷ್ಟು ಶವಗಳು, ಮೂಳೆಗಳು ಎಲ್ಲೋ ಒಂದ್ ಕಡೆ ಬರ್ನ್ ಆಗುತ್ತೆ, ಆ ಮಣ್ಣಿನಲ್ಲಿ, ಕೆಂಪು ಮಣ್ಣಿನಲ್ಲಿ ಯಾವುದೇ ಮೂಳೆಗಳು ಕೂಡ ಸಾಕ್ಷ್ಯಾಧಾರಗಳು ಉಳಿಯೋದಿಲ್ಲ ಅಂತ ಕೂಡ ಹೇಳಿದರೆ. ಇದೇ ಕಾರಣಕ್ಕಾಗಿ ಈ ಪ್ರಶ್ನೆ ಬರುತ್ತೆ ಅಂತ ಕಾರಣದಿಂದಾಗಿ ಟೆಕ್ನಿಕಲ್ ಟೀಮು, ಸೋಕೋ ಟೀಮು, FSL ತಂಡ ಕೂಡ ಮೇಲಿನ ಮಣ್ಣಿನ ಟೆಸ್ಟಿಂಗ್ ಕೂಡ ತಗೊಂಡಿದ್ರು. ಅದೇ ರೀತಿಯಲ್ಲಿ ಕೂಡ 18 ಅಡಿ ಮತ್ತೆ 20 ಅಡಿ ಆಳದಲ್ಲಿರುವಂತಹ ಮಣ್ಣಿನ ಗುಣಮಟ್ಟದ ಒಂದು ಸ್ಯಾಂಪಲ್ ಕೂಡ ಕಲೆಕ್ಟ್ ಮಾಡಿದರೆ ಈ ಒಂದು ರಿಪೋರ್ಟ್ ಬರುವವರೆಗೂ ಕೂಡ ಕಾದ್ ನೋಡೋಣ ಅಂತ ಹೇಳ್ಬಿಟ್ಟು ಕೂಡ SIT ಅಧಿಕಾರಿಗಳು ಕೂಡ ಒಂದು ರೀತಿಯಂತ ಪ್ರಶ್ನೆ ಒಂದು ವೇಟ್ ಮಾಡ್ತಿದ್ದಾರೆ. ಅದ್ರ ಜೊತೆ ಈತನ ಬ್ಯಾಂಕ್ ಡೀಟೇಲ್ಸು, ಈತನ ಜೊತೆ ಕೆಲಸ ಮಾಡ್ತಿದ್ದಂಥವ್ರು, ಈತನ ಉದ್ದೇಶ ಏನು, ಈತನ ಕಾಣದೆ ಹಿಂದಿದ್ದಂಥ ಕೈವಾಡಗಳು, ಇವೆಲ್ಲವನ್ನು ಕೂಡ ಒಂದ್ ಕಡೆ ಎಲ್ಲರೂ ಕೂಡ ಸಾಕ್ಷಿಗಳಾಗಿ ಈತನ ಉದ್ದೇಶ ಏನಾಗಿತ್ತು ಅಂತ ಹೇಳ್ಬಿಟ್ಟು ಕೂಡ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಅದ್ರ ಜೊತೆ ಏನು 6ನೇ ತಾರೀಕು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಧರ್ಮಸ್ಥಳದಲ್ಲಿ ದೊಡ್ಡ ಸಂಘರ್ಷ ಕೂಡ ಶುರುವಾಗಿತ್ತು, ಗುಂಪು ಗಲಾಟೆಗಳು ಕೂಡ ಆಗಿತ್ತು, ಸುಮಾರು 7 FIR ಕೂಡ ಆಗಿತ್ತು. ಅದಕ್ಕೆ ಕಾರಣಕರ್ತರು ಯಾರು, ಈ ಒಂದು ಸುದ್ದಿಗಳನ್ನ ಮಾಡಿದಂತವ್ರು ಯಾರು, ಅವರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಿದ್ರೆ. ಇದಕ್ಕೆ ಯಾರೆಲ್ಲ ಇದಕ್ಕೆ ಪ್ರಾಯೋಜಕರಿದ್ದಾರೆ ಅವ್ರಿಗೆಲ್ಲರೂ ಕೂಡ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟು SIT ಕೂಡ ವಿಚಾರಣೆ ಕೂಡ ಕರೆದಿದೆ. ಇವರ ಉದ್ದೇಶ ಏನಂತಂದ್ರೆ, ಶ್ರೀ ಕ್ಷೇತ್ರದ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಕೆಟ್ಟ ಹೆಸರು ತರುವಂತದ್ದು, ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಕೆಟ್ಟದಾಗಿ ಬಿಂಬಿಸಿ ಅವರು ಕೂಡ ಕೆಟ್ಟ ಹೆಸರು ತರೋದು, ಇದೊಂದೇ ಇವರ ಉದ್ದೇಶ ಆಗಿತ್ತಾ, ಇಲ್ಲ ನಿಜವಾಗ್ಲೂ ಕೂಡ ಇಲ್ಲಿ ಕ್ರೈಮ್ ನಡೆದಿತ್ತಾ, ಅದಕ್ಕೆ ನೈಜ ಘಟನೆ ಏನು, ಇವರ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ವರದಿಯನ್ನ ತಯಾರು ಮಾಡೋದಕ್ಕೆ ಸರ್ಕಾರ ಕೂಡ ಸಜ್ಜಾಗಿದೆ. ಇದೇ ಕಾರಣಕ್ಕಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಕೂಡ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಎಲ್ಲಾ ರೀತಿಯಂತ ಸಹಕಾರ ಕೊಡ್ತೇವೆ, ಅಲ್ಲಿರುವಂತ ನೈಜ ಚಿತ್ರವನ್ನ ಎಲ್ಲರೂ ಕೂಡ ತೋರಿಸಿ ಅಂತ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಇದೇ ಕಾರಣಕ್ಕಾಗಿ ಸರ್ಕಾರ ಕೂಡ ರಾಜ್ಯದಲ್ಲಿರುವಂತಹ ಹಿರಿಯ IPS ಅಧಿಕಾರಿಗಳು, ಅದರಲ್ಲೂ ಕೂಡ ಒಂದು ಪ್ರಾಮಾಣಿಕ ಅಧಿಕಾರಿಗಳನ್ನ ನೇಮಕ ಮಾಡಿ ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಇನ್ನೊಂದು ವಾರದಲ್ಲಿ ನೈಜ ಚಿತ್ರಣ ಹೊರಗಡೆ ಬರಲಿದೆ. ಶರತ್, ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.